MV ಸುಬ್ರಹ್ಮಣ್ಯ ಅಂತ ನಮ್ ಜೊತೆ ಇದಾರೆ. ಸುಬ್ರಹ್ಮಣ್ಯ ನಮಸ್ಕಾರ. ಹಾ, SIT ಅವರು ನೋಟಿಸ್ ಕೊಟ್ಟಿದ್ರಾ? ಒಂಚೂರು ತಾಳಿ ಇಟ್ಕೊಳ್ಳಿ, ತೋರಿಸ್ತೀನಿ ಸರ್. ನೋಡಿ, SIT ಅವರು ಈ ನೋಟಿಸ್ ಅನ್ನ ಈ ಸುಬ್ರಹ್ಮಣ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಯಾವಾಗ ಕೊಟ್ರು ಸುಬ್ರಹ್ಮಣ್ಯ ಸರ್? ಇದು ನನಗೆ 14ನೇ ತಾರೀಕು, ಇದೇ ತಿಂಗಳು 14ನೇ ತಾರೀಕು ಫೋನ್ ಮಾಡಿದ್ರು ಬೆಳ್ತಂಗಡಿ ಇದರಿಂದ, SIT ಇಂದ. ಸುಬ್ರಹ್ಮಣ್ಯ ಅವರ ಅಂದ್ರು. ಹೌದು ಸರ್. ಇವರ ನಿಮ್ ಮೇಲೆ ಧರ್ಮಸ್ಥಳದ ಒಂದು FIR ಆಗಿದೆ, ನಿಮ್ಗೆ SIT ನೋಟಿಸ್ ಇದೆ, ನಾವು ಕಳ್ಸಿಕೊಡ್ತಾ ಇದೀವಿ, ನಾಳೆನೆ ನೀವು SIT ಬರ್ಬೇಕು ಅಂದ್ರು. ವೆಲ್ಕಮ್ ಸರ್ ಅಂದೆ. ತುಂಬಾ ಥ್ಯಾಂಕ್ಸ್ ನೀವು ಫೋನ್ ಮಾಡಿದ್ದಕ್ಕೂ, ನೀವು ಹೇಳ್ತಾ ಇರೋದಕ್ಕೆ. ಸರ್ ಖಂಡಿತ ಬರ್ತೀನಿ. ಈ ನೋಟಿಸ್ ಜೊತೆನಲ್ಲಿ ಮಹೇಶ್ ತಿಮ್ರಡಿ ಅವ್ರಿಗೆ ಮತ್ತೆ ಗಿರೀಶ್ ಮಠನ್ ಅವ್ರಿಗೂ ನೋಟಿಸ್ ಸಿಗ್ತಾವಲ್ವಾ? ಇದೇ ವಿಷಯದಲ್ಲಿ ಅವ್ರಿಗೆಲ್ಲ ಇದೇ ವಿಷಯದಲ್ಲಿ ಇದು ನನಗಿರೋ ಮಾಹಿತಿ ಪ್ರಕಾರ ಭೀಮಾ ಕೊಟ್ರ ಕಂಪ್ಲೇಂಟ್, ಇದು ಭೀಮನ್ ಕೊಟ್ರ ಕಂಪ್ಲೇಂಟ್ ಮೇಲೆ ನಿಮ್ಮನ್ನ ವಿಚಾರಣೆ ಮಾಡಕ್ಕೆ SIT ಅವ್ರು ಕರೆದಿದ್ದು, ಕರೆಕ್ಟಾ? ಭೀಮಾ ಏನ್ ಕಂಪ್ಲೇಂಟ್ ಕೊಟ್ಟಾರ ಅಂತ ಹೇಳಿದ್ರ ಅವರು? ಭೀಮಾ ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಫುಲ್ ಮ್ಯಾಟರ್ ಹೇಳಿಲ್ಲ. ನಿಮ್ ಮೇಲೆ FIR ಆಗಿದೆ. ಯಾರು ಕಂಪ್ಲೇಂಟ್ ಅಂತ ಕೇಳಿಲ್ಲ ನೀವು? ಧರ್ಮಸ್ಥಳದವ್ರು ಒಬ್ರು ಬನ್ನಿ ಇಲ್ಲಿ ಹೇಳ್ತೀವಿ ಅಂದ್ರು. ಅದೇನು ನೋಡಿ, ಬನ್ನಿ ಇಲ್ಲೆಲ್ಲ ಡೀಟೇಲ್ ಕೊಡ್ತೀವಿ, ಫಸ್ಟ್ ಇಲ್ಲಿ ಬನ್ನಿ ಅಂದ್ರು. ಆಯ್ತು ಬರ್ತೀನಿ ಅಂತ ನಾನು 17. ನೀವು ಬೆಂಗಳೂರಲ್ಲಿ ಇರೋದಿಲ್ಲ? ಬೆಂಗಳೂರು ಮೈಸೂರು ರೋಡ್ ಬ್ಯಾಡ್ರಾಯಪುರ. ಧರ್ಮಸ್ಥಳಕ್ಕೂ ನಿಮ್ಗೇನ್ ಸಂಬಂಧ? ಧರ್ಮಸ್ಥಳಕ್ಕೂ ನಿಮ್ಗೇನ್ ಸಂಬಂಧ? 53 ವರ್ಷದ್ದು ಧರ್ಮಸ್ಥಳ ಭಕ್ತ. ಅದು ಬಿಟ್ಟು ಈ ಸೌಜನ್ಯ ಹೋರಾಟದಲ್ಲಿ ನಾನು ಇಲ್ಲಿ ಏನಿದ್ದಾರೆ ಇವರು ಗಿರೀಶ್ ಮಠಣ್ಣ ಅವ್ರ ಜೊತೆಲಿ ತುಂಬಾ ಜೊತೆಲಿ ಇದ್ದವನು ನಾನು. ಗಿರೀಶ್ ಮಠಣ್ಣ ಜೊತೆಲಿ ಇದ್ದಕ್ಕೆ ನೋಟಿಸ್ ಕೊಟ್ಟವ್ರ ಅಥವಾ ಹೇಗೆ ಸರ್? ಅವ್ರ ಕಡೆಯಿಂದ ಬಂತ ಇಲ್ಲ ಬೇರೆಯವ್ರು FIR ಮಾಡಿ ಕಳಿಸಿದಾರೆ. ಒಟ್ಟಲ್ಲಿ ಇವ್ರ ಜೊತೆಲಿ ಇದ್ದಿದ್ ನಿಜ. ಈ ನೋಟಿಸ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಹೌದು, ನಾನು ಅವ್ರ ಜೊತೆಲಿ ಇದ್ದೆ. ಸೌಜನ್ಯ ಯಾರ ಜೊತೆಲಿ ಇದ್ರಿ ನೀವು? ಕರೆಕ್ಟ್ ಆಗಿ ಯಾರ ಜೊತೆಲಿ ಇದ್ರಿ? ಗಿರೀಶ್ ಮಠಣ್ಣ. ಗಿರೀಶ್ ಮಠಣ್ಣ ಅವ್ರ ಜೊತೆಲಿ ಏನ್ ಮಾಡ್ಕೊಂಡಿದ್ರಿ? ಆತ್ಮೀಯಾಗಿ ಗಾಡಿ ಓಡಿಸ್ಕೊಂಡು. ಅವ್ರ ಜೊತೆಲ್ಲ ಡ್ರೈವರ್ ಆಗಿರಿ ಅಂದ್ರೆ ಸಂಬಳ ಗಿಂಬಳಕ್ಕಲ್ಲ? ಒಂಥರ ನಿಮ್ಮೇಲೆ ಗಿರೀಶ್ ಅವ್ರಿಗೆ ಪ್ರೀತಿ, ಹಂಗಾಗಿ ಗಾಡಿ ಓಡಿಸ್ಕೊಂಡಿದ್ರಿ. ಅದಕ್ಕೋಸ್ಕರ ನೋಟಿಸ್ ಕೊಟ್ರ. ಭೀಮಾ ಗೊತ್ತಾ ನಿಮ್ಗೆ? ಗೊತ್ತಿದೆ. ಎಷ್ಟು ವರ್ಷದಿಂದ ಭೀಮಾ ಗೊತ್ತು? ಭೀಮಾ ಬೆಂಗಳೂರು ಬಂದಾಗ ಏಪ್ರಿಲ್ ಇಂದ ಗೊತ್ತು. ಏಪ್ರಿಲ್ ಇಂದ? ಹೋದ ವರ್ಷ ಏಪ್ರಿಲ್ ಇಂದ? ಈ ವರ್ಷ. ಸೊ ಅದಕ್ ಮುಂಚೆ ಭೀಮಾ ಪರಿಚಯ ಇಲ್ಲ? ಹೆಂಗ್ ಪರಿಚಯ ನಿಂಗೆ ಭೀಮಾ? ಪರಿಚಯ ಅಂದ್ರೆ ಇವ್ರ ಜೊತೆಲಿ ಇದ್ನಲ್ಲ, ಇವ್ರೊಂದ್ಸರಿ ನಂಬರ್ ಕೊಟ್ರು. ಈ ತರ ತಮ್ಮಣ್ಣ, ಫಸ್ಟ್ ತಮ್ಮಣ್ಣ ಹೆಸರು, ಆಮೇಲೆ ಭೀಮಾ, ಆಮೇಲೆ ಲಾಸ್ಟ್ ಚಿನ್ನಯ್ಯ. ನಾನೇ ಫೋನ್ ಮಾಡಿ ಕರೆದಿ ಧನಂಜಯ ಆಫೀಸ್ ಬಿಟ್ಟೆ, ಲಾಯರ್ ಧನಂಜಯ ಅವ್ರ ಆಫೀಸ್ ಬಿಟ್ಟೆ. ಲಾಯರ್ ಧನಂಜಯ ಅವ್ರನ್ನ ಯಾರು ಪರಿಚಯ ಮಾಡ್ಕೊಟ್ಟಿದ್ದು? ಇವ್ರ ಜೊತೆಲಿ ಹೋಗ್ತಾ ಇದ್ನಲ್ಲ. ಯಾರ ಜೊತೆ? ಗಿರೀಶ್ ಮಠನ್ ಜೊತೆ. ಗಿರೀಶ್ಗೆ ಲಾಯರ್ ಧನಂಜಯ ಅವ್ರ ಪರಿಚಯನಾ ಅಥವಾ ನಿಮಗ್ ಪರಿಚಯನಾ? ಇಲ್ಲ, ಅವ್ರಿಗೆ ಪರಿಚಯ. ನನ್ ಕಡೆಯಿಂದ ಅವ್ರಿಗೆ ಪರಿಚಯ ಆಗಿಲ್ಲ. ಗಿರೀಶ್ ಗಿಂತ ನನ್. ಈ ಭೀಮನ್ ಕೇಸ್ಗೆ ಲಾಯರ್ ಧನಂಜಯ ಅವ್ರನ್ನ ಎಂಗೇಜ್ ಮಾಡಿದ್ಯಾರು? ಅದು ಗೊತ್ತಿಲ್ಲ ಸರ್. ಅದು ಹೆಂಗ್ ಎಂಗೇಜ್ ಮಾಡ್ಕೊಂಡ್ರು, ಹೆಂಗ್ ಕಾಂಟ್ಯಾಕ್ಟ್ ಮಾಡಿ, ಅದೆಲ್ಲ ವಿಷಯ ನಾನು. ಯಾಕಂದ್ರೆ ಹೋಗೋದು ಬರೋದು ನಾನು ಎಲ್ಲಿರ್ಬೇಕು. ಗಿರೀಶ್ಗೆ ಡ್ರೈವರ್ ಕೆಲಸ ಮಾಡ್ಕೊಂಡು ಇದ್ದಿದ್ದು ಅಷ್ಟೇ. ಡ್ರೈವರ್ ಅಂದ್ರೆ ಡ್ರೈವರ್ ಅಂದ್ರೆ ಆತ್ಮೀಯ ಡ್ರೈವರ್. ನಾನೊಬ್ಬ, ಅವರು ಒಳ್ಳೆ ಹೋರಾಟಗಾರರು, ಒಂದು ಹೆಣ್ಮಗುಗೆ ಹೋರಾಟಗಾರರು ಅಂತ. ಯಾಕಂದ್ರೆ ನಾನೊಬ್ಬ ಹೋರಾಟಗಾರ, ನಂದು ಅದು ಸೈಡ್ ಗಿರ್ಲಿ. ಆದ ಸಲುವಾಗಿ ಇವರು ಹೋರಾಟಗಾರ ಒಳ್ಳೆ ಇಷ್ಟ ಆಯ್ತು ಅಂತ ಹೋಗಿದ್ವಿ. ಅಲ್ಲ, ಇವಾಗ ಗಿರೀಶ್ ಜೊತೆ ಓಟ ಆಡ್ಕೊಂಡಿದ್ದಕ್ಕೆ ನಿಮ್ಗೆ ನೋಟಿಸ್ ಕೊಟ್ಟಿದ್ದ SIT ಅವರು? ಜೊತೆಲಿ ಇದ್ದಿದ್ದಕ್ಕೆ. ಆಮೇಲೆ ಲಾಸ್ಟ್ ನಲ್ಲಿ ಏನಾಯ್ತು, ಎಲ್ಲ ಉಲ್ಟಾ ಆಯ್ತಲ್ಲ ಕೇಸ್ಗಳು. ಏನ್ ಉಲ್ಟಾ ಆಯ್ತು? ಅದೇ ಬುಲ್ಡೆ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಅದು ಸುಳ್ಳು, ಇದು ಸುಳ್ಳು ಅಂತೆಲ್ಲ ಆದ್ಮೇಲೆ ಕೇಸ್ಗಳಾಯ್ತಲ್ಲ, ಅದ್ರ ಮೇಲೆ ಯಾರೋ ನನ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು. ಅಲ್ಲ, ನಿಮ್ ಮೇಲೆ ಅಲ್ಲ, ಇದು ಭೀಮನ್ ಕೊಟ್ರ ಕಂಪ್ಲೇಂಟ್ ಅಂತ ನಾವ್ ಹೇಳ್ತಾ ಇದೀವಿ. ನಿಮ್ಗೆ ಗೊತ್ತಾಯ್ತಲ್ಲ ಗೊತ್ತಿಲ್ಲ? ಭೀಮಾ ಏನು ಅಂತಂದ್ರೆ, ನನ್ ಕರ್ಕೊಂಡ್ ಬಂದು ದಿಕ್ ತಪ್ಪಿಸಿದ್ರು, ಸುಳ್ಳು ಕಂಪ್ಲೇಂಟ್ ಕೊಟ್ರು ಅಂತ ಭೀಮಾ SIT ದೂರ್ ಕೊಟ್ಟಿದ್ದಾನೆ ಕಸ್ಟಡಿಲಿ ಇರ್ಬೇಕಾರೆ. ಅದ್ರ ಮೇಲೆ ಇವ್ರಿಗೆಲ್ಲರಿಗೂ ನೋಟಿಸ್ ಆಗಿದೆ ಅಂತ ಮಾಹಿತಿ ಇದೆ. ಏನ್ ಹೇಳ್ತೀರ ಇದಕ್ಕೆ? ಭೀಮಾ ಕೊಟ್ಟಿ ನನಗೆ ನೋಟಿಸ್ ಬಂದಿದೆ, ನನ್ಗೆ ಗೊತ್ತಿಲ್ಲ. ಬಟ್ ಅವ್ರು ಪೊಲೀಸ್ ಅವ್ರು ಹೇಳೇ, ಇದು SIT ಅವ್ರು ಹೇಳೇ ಅಲ್ವಾ? SIT ಅವ್ರು ಹೇಳಿದ್ ಸರ್, ಧರ್ಮಸ್ಥಳದಲ್ಲಿ ನಿಮ್ ಬಗ್ಗೆ ಕೇಸ್ ಆಗಿದೆ. ಅಲ್ಲ, ಧರ್ಮಸ್ಥಳನ SIT ನ? ಧರ್ಮಸ್ಥಳದಲ್ಲಿ ಸ್ಟೇಷನ್ ಕಂಪ್ಲೇಂಟ್. ಅಲ್ಲ, ಆ ನೋಟಿಸ್ ಕಾಪಿ SIT ಅಂತ ಇದೆ. SIT ನೋಡಿ, ತೋರಿಸಿ. ಇಲ್ಲಿ SIT ಅಂತ ಇದೆ ಅಲ್ವಾ? ನೋಡಿ, ಚೀಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಸ್ಪೆಷಲ್ ಟೀಮ್ ಧರ್ಮಸ್ಥಳ ಕೇಸಸ್ ಅಂತ ಇದೆ. SIT ಅವ್ರು ಕೊಟ್ಟಿರೋದಲ್ವಾ ಇದು? SIT ನೋಟಿಸ್. ಅವ್ರು ಹೇಳುವಾಗ ನಿಮ್ ಮೇಲೆ ಧರ್ಮಸ್ಥಳ ಕೇಸ್ ಆಗಿ ನೋಟಿಸ್ ಕಳಿಸ್ತಾ ಇದೀವಿ. ಇದೇ ಕೇಸಲ್ಲಿನ ಮತ್ತೆ ಇವರು ಮಹೇಶ್ ತಿಮ್ರೋಡಿ ಅವರು, ಜಯಂತ್ ಅವರೆಲ್ಲ ಹೈಕೋರ್ಟ್ ಹೋಗಿದ್ದಾರೆ. ನೀವು ಹೈಕೋರ್ಟ್ ಹಾಕಿಲ್ಲ? ನನಗಿದೆ ಫಸ್ಟ್ ನೋಟಿಸ್. ನಾನು ಇನ್ಮೇಲೆ ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಕರೆದ್ರೆ ನಾನ್ ರೆಡಿ. ನನಗೇನು ಯಾವ ರೀತಿ ಇಲ್ಲೂ ಯಾರ ಕಡೆನೂ ಭಯ ಇಲ್ಲ. ಪೊಲೀಸ್ ಆಗ್ಲಿ, SIT ಆಗ್ಲಿ, ಮಹೇಶ್ ಶೆಟ್ಟಿ ಅವರಾಗ್ಲಿ, ಧರ್ಮಸ್ಥಳದವರು ಅಧಿಪತಿಗಳು, ಧರ್ಮಸ್ಥಳದವ್ರು ಕರೆದ್ರು, ನಾನು ರೆಡಿ. ನಾನು ಆಲ್ರೆಡಿ ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಯಾರು ನೋಡ್ಕೊಂಡ್ ಬಂದ್ರೆ? ವೀರೇಂದ್ರ ಹೆಗ್ಡೆ ಅವ್ರನ್ನ. ಸಿಕ್ಕಿದ್ರು. ಆಶೀರ್ವಾದ ತಗೊಂಡ್ರಾ? ನನ್ನ ಆಶೀರ್ವಾದ ನಮ್ ತಂದೆ ತಾಯಿದು, ಪ್ರಕೃತಿದು. ನಾನು
ಇವ್ರ ಆಶೀರ್ವಾದ ನಾನು ಹೇಳಕ್ ಹೋಗಲ್ಲ. ಫಸ್ಟ್ ನನ್ನ ತಂದೆ ತಾಯಿ ನಾನು ತಿನ್ನೋ ಅನ್ನ. ಯಾವ ಕಡೆ ಹೋಗ್ತಾ ಇದೆ ಹೋರಾಟ ಇದು? ಸರ್ ಹೋರಾಟ ಚೆನ್ನಾಗಿ ನಡೀತಾ ಇತ್ತು. ಏನಾಯ್ತು ಅಂತ ಗೊತ್ತಿಲ್ಲ. ಯಾರ ಕರ್ಮನೋ ಯಾರ ಪುಣ್ಯನೋ ಕಂಪ್ಲೀಟ್ ಇಲ್ಲ, ಎಲ್ಲ ಉಲ್ಟಾ ಆಗಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಹೆಂಗ್ ಉಲ್ಟಾ ಆಯ್ತಿತ್ತು? ಹೆಂಗ್ರಿ ಉಲ್ಟಾ ಆಯ್ತಿದ್ದು? ನೀವ್ ಅಲ್ರಿ ಗಿರೀಶ್ ಮಠನ್ ಅವ್ರಿಗೆ ಅಷ್ಟು ಕ್ಲೋಸ್ ಹೇಳ್ರಿ, ಹೆಂಗ್ ಉಲ್ಟಾ ಆಯ್ತಿದ್ದು? ಕ್ಲೋಸ್ ಅಂದ್ರೆ ಒಳ್ಳೇದು ಕ್ಲೋಸ್, ಒಳ್ಳೆ ವಿಷಯಕ್ಕೆ. ಇವರು ಯಾರೋ ಪವರ್ ಟಿವಿ ರಾಕೇಶ್ ಶೆಟ್ಟಿ ಬರ್ತಾ ಇದ್ರಾ ಭೇಟಿ ಮಾಡಕ್ಕೆ? ಪವರ್ ಟಿವಿ ಎಲ್ಲೆಲ್ಲ ಓಡಾಡ್ತಾ ಇದ್ದೆ, ಬಟ್ ನಾನೇ ವಾಲಂಟಿಯರ್ ಒಂದ್ 5 ಸರಿ ಹೋಗಿ ನೋಡಕ್ ಹೋಗಿದ್ದೆ. ಯಾರನ್ನ? ಪವರ್ ಟಿವಿ ರಾಕೇಶ್ ಶೆಟ್ಟಿ ಅಲ್ಲ, ಇವ್ರ ಸ್ನೇಹಿತರ ಗಿರೀಶ್ ಮಠನ್ ಅವರು ಮತ್ತೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಇಬ್ರು ಫ್ರೆಂಡ್ ಗಿಂಡು ಹೋಗಿದ್ದೆಲ್ಲ ಇಲ್ಲ. ಬರ್ತಾ ಇದ್ರ ಅವ್ರೇನಾದ್ರು? ಇಲ್ಲಿದ್ ಬಲ್ಲಿದ್ದೆಲ್ಲ ಮಾತಾಡಲ್ಲ ನಾನು. ಕರೆಕ್ಟ್ ಬರೋದಾಗ್ಲಿ ಇವ್ರು ಹೋಗೋದಾಗ್ಲಿ ಇಲ್ಲ. ಇವ್ರು ಹೋಗೋದು ಅವರು ನಮ್ಮ ಕನ್ನಡ ಪರ ಹೋರಾಟಗಾರರು ಯಾರು ನಾರಾಯಣಗೌಡ್ರು ಅವ್ರ ಮನೆಗೆ ಹೋಗೋರು. ಮತ್ತೆ ಇನ್ನೊಬ್ರು ಯಾರು ಗಿರೀಶ್ ಮಠನ್ ಅವರು ಬೆಂಗಳೂರಲ್ಲಿ ಮನೆಯಲ್ಲಿ ಇರೋದು? ಮನೆ ಇಲ್ಲ, ನಮ್ಮ ಇದೇನ್ ಹೇಳ್ತಾರೆ ಸರ್, ವಿರೂಪಾಕ್ಷಪುರ. ವಿರೂಪಾಕ್ಷಪುರ ಇಲ್ಲಿ ಕೊಡಗೇಳಿ ನಮ್ಮನೆ ಹತ್ರ. ಹೌದೌದು, ನಮ್ಮನೆ ಹತ್ರ ಇದ್ರೆ ನಂಗೆ ಗೊತ್ತಿಲ್ವಲ್ರಿ. ನಿಮ್ಮನ್ನು ಇಷ್ಟ ಬಿದ್ದಿ ಪ್ರೀತಿಯಿಂದಾನೇ ನಾ ಇವತ್ತು ಬಂದಿರೋದು ನಿಮ್ ನೋಡಕ್ಕೆ. ನೀವೆಲ್ಲ ಮಾಡ್ತಾ ಇದ್ರಿ ವಿಡಿಯೋ ಮಾಡಿ ಸಂತೋಷ. ಹಂಗಾಗಿ ಇಲ್ಲೇ ಪಕ್ಕದಲ್ಲೇ ಅವ್ರ ಮನೆ. ಇಲ್ಲೇ ನಮ್ಮ ವಿರೂಪಾಕ್ಷಪುರದಲ್ಲೇ ನಮ್ಮನೆ ಹತ್ರನೇ ಇದ್ದಾರೆ ಗಿರೀಶ್. ನನಗೆ ಗೊತ್ತಿಲ್ವಲ್ರಿ. ಇರ್ಲಿ ಬಿಡಿ, ಏನೋ ಅವ್ರ ಸೀಕ್ರೆಟ್ ಲೈಫ್ ಇದ್ಕೊಂಡೆ. ಈಗ ಏನಿದೆ ಕತೆ? ಇವ್ರಿಗೆಲ್ಲ ನೋಟಿಸ್ಗಳಾಗಿದೆ. ಭೀಮಾ ಫಸ್ಟ್ ಸೀದಾ ಹೇಳ್ದ, ಆಮೇಲೆ ಉಲ್ಟಾ ಹೊಡ್ದ. ಯಾಕೆ? ಭೀಮನ್ ಮಾತಾಡ್ಸಿದ್ರೆ ಯಾವತ್ತಾದ್ರು? ಮಾತಾಡ್ಸಿದ್ವಿ, ತುಂಬಾ ಮಾತಾಡ್ಸಿದ್ವಿ. ಹೆಂಗೆ ಹುಡುಗ ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ವ್ಯಕ್ತಿನ ಗುಳ್ಳೆ ನರಿನ ಹೇಳ್ರಿ ಕರೆಕ್ಟಾಗಿ. ಒಳ್ಳೆ ನರಿ ಅಂತ ನಾನು ನಂಬಲ್ಲ. ಅವ್ನು ಹೇಳಿದ್ ನನಗೆ ಒಂದೇ ಮಾತು, ನಮ್ಮ ತಮಿಳಲ್ಲಿ ಹೇಳ್ದ, ಬಟ್ ನಾನು ಕನ್ನಡದಲ್ಲಿ ಹೇಳ್ತೀನಿ. ಕನ್ನಡ ಬರಲ್ವಾ ಅವ್ನಿಗೆ? 35 ವರ್ಷ ಕೆಲಸ ಮಾಡಿ. ಬರುತ್ತೆ, ಬಟ್ ಅವನು 2-3 ಭಾಷೆ ಮಾತಾಡ್ತಾನೆ, ನಾನು 2-3 ಭಾಷೆ ಮಾತಾಡ್ತೀನಿ. ಬಟ್ ಆತ ತಮಿಳಿನ್ಸು, ಹಂಗಾಗಿ ನಾನು ತಮಿಳ್ ಬರೋದ್ರಿಂದ ತಮಿಳ್ ಸ್ವಲ್ಪ ಹೆಚ್ಚಿಗೆ ಮಾತಾಡೋನು. ಏನೋ ಆ ಸೌಜನ್ಯಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಬಂದಿದ್ದೀನಿ ಅಷ್ಟೇ. ನನ್ಗೆ ಬೇರೆ ಏನು ಟಾರ್ಗೆಟ್ ಇಟ್ಕೊಂಡ್ ಬಂದಿಲ್ಲ ಅಂತ ಒಂದು ಮಾತು. ಟಾರ್ಗೆಟ್ ಅಂದ್ರೆ ಏನು? ಅದೇ ಏನು ಆಸೆ, ವ್ಯವಹಾರನ, ದುಡ್ಡಿನ ಆಸೆ ಆಗ್ಲಿ ಹೆಸರಿನ ಆಸೆ ಆಗ್ಲಿ ಇಟ್ಕೊಂಡ್ ಬಂದವನಲ್ಲ ನಾನು. ಇವ್ರು ಯೂಟ್ಯೂಬ್ ಗಳಲ್ಲಿ ನೋಡ್ತಾ ಇದ್ದೆ ಒಂದು 5-6 ತಿಂಗಳ ವರ್ಷದಿಂದ. ನಾನು ಒಂದ್ ಕೆಲಸ ಮಾಡ್ತಾ ಇದ್ನಲ್ಲ, ನನ್ನಿಂದ ಏನಾದ್ರು ಸಹಾಯ ಆಗ್ಬಹುದು ಅಂತ ನಾನು ಬಂದಿದ್ದೀನಿ. ಅಲ್ಲ ಅದೆಲ್ಲ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ನಿಜ ಅಂತ ಹೇಳದ್ ನಾನು ನಿಮ್ಮ ಹತ್ರ. ಕಂಪ್ಲೇಂಟ್ ಕೊಟ್ಟಿದ್ದು, ಹೋಗ್ತಾ ಇದ್ರು ಬರ್ತಾ ಇದ್ರು. ನಾನು ಸ್ಟೇಷನ್ ಒಳಗಡೆ ವಿಚಾರಣೆ ಒಳಗಡೆ ಹೋಗ್ತಾ ಇರ್ಲಿಲ್ಲ. ನನ್ಗೆ ಏನಿದ್ರು ಡ್ರೈವಿಂಗ್ ಮಾಡ್ಬೇಕು, ಅವ್ರು ಹೇಳಿದ್ಮೇಲೆ ಎಲ್ಲಿರ್ಬೇಕು ಅಲ್ಲಿ ಇರ್ತಾ ಇದ್ದೆ. ಆಮೇಲೆ ಅವರು ಆಕ್ಟಿವಿಟೀಸ್. ಈಗ ಗಿರೀಶ್ ಮಠನ್ ಅವರ ಜೊತೆ ಸಂಪರ್ಕದಲ್ಲಿ ಇದ್ದೀರಾ ಇಲ್ವಾ? ಈಗ ಸರ್ ಈಗ ಸೀರಿಯಸ್ ಆಗಿ 2 months ಇಂದ ಇಲ್ಲ. ಯಾಕೆ ಸಿಗ್ತಾ ಇಲ್ವಾ ಗಿರೀಶ್ ಮಠನ್ ಅವರು? ಸಿಗ್ತಾ ಇಲ್ಲ. ಅವರು ಏನಕ್ಕೆ ಸಿಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಲ್ಲ. ಬಟ್ ನನಗೆ ನಾನು ಏನೋ ಒಂದು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೆ. ಅದು ನಿಮ್ದು ಯಾವ್ದೋ ಪರ್ಸನಲ್ ಅಂದ್ರೆ ಅದು ಜನಪರ ಹೋರಾಟಗಾರನೇ. ನನ್ ಪರ್ಸನಲ್ ಅಂದ್ರೆ ನಮ್ದಾಗ್ಲಿ ನಮ್ಮ ಮನೆಯವ್ರದಾಗ್ಲಿ ಇಲ್ಲ. ಜನ ಕಳ್ಕೊಂಡಿದ್ದಾರೆ ಅಂತ ಒಂದು ಕೊಟ್ಟಿದ್ದೆ. ಆಯ್ತು, ಅದ್ರ ಬಗ್ಗೆ ವಿಚಾರಣೆ ಮಾಡೋಣ, ಸರ್ಕಾರಕ್ಕೆ ತಿಳಿಸೋಣ ಅಂತ ಹೇಳಿದ್ರು. ಬಟ್ ಅದೇನಾಯ್ತು ಅಂತ ಗೊತ್ತಿಲ್ಲ. ಟೋಟಲ್ ಆಗಿ ನನ್ನ ದೂರ ಇಟ್ಕೊಂಡಿದ್ದಾರೆ. ಅದು ಅವ್ರಿಗೆ ಒಳ್ಳೇದು, ನನಗೂ ಒಳ್ಳೇದು. ಯಾಕೋ ಇಷ್ಟ ಆಗ್ತಾರೆ. ಏನನ್ಸುತ್ತೆ ಇದಕ್ಕೆ ನ್ಯಾಯ ಸಿಗುತ್ತಾ? ಹೋಗಿರೋ ಪ್ರಾಣಿಗಳು ಆಗಿರುವಂತ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ಸುತ್ತಾ? ಅಥವಾ 3 ಅಡಿ ಮಣ್ಣಾಕಿ ಮುಚ್ಚಾಕ್ತಾರ ಎಲ್ಲರೂ ಸೇರ್ಕೊಂಡು? ಇಲ್ಲ ಸಿಗುತ್ತೆ. ಸಿಗೋ ತರ ಕೆಲವು ವಿಷಯಗಳೆಲ್ಲ ಬೆಳಕಿಗೆ ಬರ್ತದೆ. ಬರ್ತದಾ? ಬರ್ತದೆ. ಅದು ನನ್ನಿಂದಾನೇ ಬರ್ತದೆ. ಮೊನ್ನೆ SIT ಅವ್ರಿಗೆಲ್ಲ ನಿಜ ಹೇಳಿದಿರಾ? ಹೇಳಿದೀನಿ. ನನಗೇನ್ ಹೇಳಕ್ ಹೋಗ್ಬೇಡಿ ಸರ್. SIT ಪಕ್ಕಾ ಹೇಳಿದೀನಿ. ನನಗೆ ನಮಸ್ಕಾರ ಹೊಡೆದು ಸಿಲಿಟ್ ಹೊಡೆದು ಕಳಿಸಿದ್ದಾರೆ. ಸಲ್ಯೂಟ್ ಹೊಡೆದ್ರಾ? 100%. ಯಾರ ಅವ್ರ ಹೆಸರು? ಸರ್ ಅವ್ರ ಹೆಸರು ತುಂಬಾ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಎಲ್ಲ ಹೆಸರು ನನ್ನ ಹೆಸರು ಚೆನ್ನಾಗಿದೆ. ನನ್ನ ಹೆಸರು ಚೆನ್ನಾಗಿದೆ. ಇಲ್ಲ ಅಂದ್ರೆ ಯಾರು? ರೆಗ್ಯುಲರ್ ಜಗದೀಶ್ ಅವ್ರ ನಂತರ ಬೇರೆ ತರ ಇದೆ, ಹೇಳ್ತೀನಿ. ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿದ್ದಾರೆ. ದಪ್ಪಗೆ ಚೆನ್ನಾಗಿದ್ದಾರೆ. ಮಂಗಳೂರಿಂದ ಬಂದಿದ್ರು. ಮಂಗಳೂರು ಸೈಮನ್ ಅಲ್ಲ ಸರ್, ದೊಡ್ಡವರು ಮಂಜುನಾಥ್ ಗೌಡ ಅವರಲ್ಲ. ಇವಾಗ ಎಷ್ಟು ವರ್ಷದಿಂದ ಧರ್ಮಸ್ಥಳದಲ್ಲಿ ಇದ್ದೀರಾ ನೀವು? ಎಷ್ಟು ವರ್ಷದಿಂದ ಧರ್ಮಸ್ಥಳದಲ್ಲಿ ಇರೋದಲ್ಲ, ಹೋಗ್ತಾ ಬರ್ತಾ ನಾನು 53 ವರ್ಷದಿಂದ ಹೋಗ್ತಾ ಇದ್ದೀನಿ. ನೀವೇನು ಹೈಕೋರ್ಟ್ ಗೆ ಮೂವ್ ಮಾಡಿಲ್ಲ? ಇವ್ರ ಜೊತೆ ಯಾರ ಜೊತೆ? ಗಿರೀಶ್ ಮಠನ್ ಅವರು ಮತ್ತೆ ತಿಮ್ರೋಡಿ ಅವ್ರ ಜೊತೆ ಹೈಕೋರ್ಟ್ ಗೆ ಮೂವ್ ಮಾಡಿಲ್ಲ? ಇಲ್ಲ, ಯಾಕೆ ನಿಮ್ಮನ್ನೇನು ಅರೆಸ್ಟ್ ಮಾಡ್ತಾರ ಅಂತ ಅನ್ಸಿಲ್ವಾ? ಇಲ್ಲ, ನನಗೆ ಅರೆಸ್ಟ್ ಮಾಡ್ಲು ಇಲ್ಲ, ಮಾಡೋದು ಇಲ್ಲ, ಮಾಡಿದ್ರು ಭಯ ಇಲ್ಲ. SIT ಗೆ ಹೇಳಿಕೆ ಕೊಟ್ಟು ಬಂದಿದ್ದೀನಿ. ನಾನೇ ಕೇಳಿದೆ, ಸರ್ ನೆಕ್ಸ್ಟ್ ನೋಟಿಸ್ ಯಾವಾಗ ಸರ್? ನನಗೆ ಏನಕ್ಕೆ ಅಷ್ಟೊಂದು ಇಷ್ಟ ಪೊಲೀಸರು ಅಲ್ಲೇ ಮುಲ್ಕೆ ಮುಡಿ ಹಾಸಿಗೆ ಹಾಕೊಂಡತ್ತ ಅನುಕೂಲ ಮಾಡ್ಕೊಡ್ಲಿ. ನಾನು ಕೇಳಿದೆ, ಅಲ್ಲೇನೆ ಯಾರು ನನ್ ಖರ್ಚು ಕೊಡೋರು, ಧರ್ಮಸ್ಥಳದವರ, ಸರ್ಕಾರನ, ಗಿರೀಶ್ ಅವ್ರು ನಗದ್ರು. ಸರ್ ನೆಕ್ಸ್ಟ್ ಕಳಿಸ್ತೀರಾ ಅಂದ್ರೆ 99% ಅಲ್ಲ. ಈ ನೋಟಿಸ್ ಕೊಟ್ಟಿದ್ದು ನೀವು ಗಿರೀಶ್ ಮಠನ್ ಅವ್ರ ಜೊತೆ ಇದ್ರಿ ಅಂತನಾ ಅಥವಾ ಹೋರಾಟದಲ್ಲಿ ಗುರ್ಸ್ಕೊಂಡ್ರಿ ಅಂತನಾ? ಗಿರೀಶ್ ಮಠನ ಪ್ಲಸ್ ಹೋರಾಟ.
ಹೋರಾಟ ಎರಡನ್ನೂ ಸೇರಿ ಎರಡು. ಓಕೆ. ಯಾರು ಕಂಪ್ಲೇಂಟ್ ಕೊಡ್ರೋ ಏನಕ್ಕೆ ಬಂತ ಗೊತ್ತಿಲ್ಲ, ಹೋಗಿದ್ದೀನಿ. ಅಲ್ಲ, ಇದು ಭೀಮನ ಕಂಪ್ಲೇಂಟ್ ಅಂತ ನಮಗೆ ಮಾಹಿತಿ ಇದೆ, ನಿಮ್ಗೆ ಗೊತ್ತಾಯ್ತಲ್ಲ? ಗೊತ್ತಿಲ್ಲ. ಹಾ, ಅದೇ ಅಲ್ಲ, ಭೀಮಾ ಕೊಟ್ರ ಕಂಪ್ಲೇಂಟ್, ನನ್ನನ್ನ ಕರ್ಕೊಂಡೋದ್ರು, ಸುಳ್ಳು ಕಂಪ್ಲೇಂಟ್ ಕೊಡ್ಸಿದ್ರು, ನನ್ನ ಕೈಲಿ ಸುಳ್ಳು ಹೇಳಿಕೆ ಕೊಡ್ಸಿದ್ರು, ಆ ಹೆಸರೆಲ್ಲ ಹಾಳ್ ಮಾಡಿದ್ರು ಅಂತ ಎಲ್ಲರ ಮೇಲೆ ಕೊಟ್ರು ಅಂತ ಕಂಪ್ಲೇಂಟ್ ಅದು. ಓಕೆ, ನನ್ನ ಹೇಳಿಕೆ ತಗೊಂಡವ್ರೆ. ಬಟ್ ನನ್ ಮೇಲೆ ಏನಾದ್ರು ಹೇಳಿಕೆ ಕೊಟ್ಟಾನ ಅದು ಆಟಿ ಆಗಿ ತಗೊಳ್ತೀನಿ. ಮೊನ್ನೆ ಹೋದಾಗ್ಲೇ ಕೇಳಿದೆ ಕಾಪಿ ಕೊಡಿ ಅಂತ. ಇಲ್ಲ ರೀ, ಹೆಂಗ್ ಕೊಡಕ್ಕಾಗಲ್ಲ, ಕೋರ್ಟ್ ಇಂದ ತಗೊಳ್ಳಿ. ನೀವು ಬೆಂಗಳೂರಲ್ಲಿ ಇರೋದು? ಮೈಸೂರು ರೋಡ್ ಬೇಡ. ಓಕೆ ಓಕೆ. ಮತ್ತೆ ಯಾವಾಗ ಹೋಗ್ತೀರಾ ಮಂಗಳೂರಿಗೆ? ಬೆಳ್ತಂಗಡಿ ಕರೆದಾಗ ಒಂದ್ ದಿವಸ ಮುಂಚೆನೆ ಹೋಗ್ತೀವಿ. SIT ಅವ್ರ ಖರ್ಚಿಗೆ ಏನಾದ್ರು TAD ಹಾಕರ ಹೆಂಗೆ? ಟೀ ಕೊಡಿಸಿದ್ರು ಸರ್ ಅವ್ರು. ಮತ್ತೆ ಹೋಗ್ ಬರಕ್ಕೆಲ್ಲ ಖರ್ಚೆಲ್ಲ ಹೆಂಗೆ? ಎಷ್ಟು ಏಜ್ ನಿಮ್ದು? 61. ಮತ್ತೆ ಹೋಗ್ ಬರಕ್ಕೆಲ್ಲ ಖರ್ಚಿಗೆಲ್ಲ ದುಡ್ಡು ನೆಕ್ಸ್ಟ್ ವಸೂಲಿ ಮಾಡ್ಬೇಕು ಸರ್ ನಾವು. ಲೆಟರ್ ಒಂದು ಹಾಕಿ SITಗೆ, ಪೊಲೀಸ್ ವೆಹಿಕಲ್ ಕಳಿಸಿ ಬರ್ಬೇಕಂತ ಅಂತ. ಅಲ್ಲ, ಕೇಳ್ಬೋದಲ್ವಾ? ಅಲ್ಲ, ನೀವು 61 ವರ್ಷ ಆಗಿ ದುಡ್ಡೆಲ್ಲಿ ತಗೊಂಡ್ಬತ್ತಿರೋ ಇದನ್ನೆಲ್ಲ ಮಾಡಕ್ಕೆ? ತುಂಬಾ ಕಳ್ಕೊಂಡಿದೀನಿ ಆತರ ವಿಷಯಗಳಲ್ಲಿ. ಯಾರಾದ್ರೂ ರಿಕವರಿ ಮಾಡ್ಕೊಡ್ತಾರೆ ನನಗೆ. ಹಾಗಾಗಿ ಇವರೆಲ್ಲ ಸ್ವಲ್ಪ ನನ್ನನ್ನು ದುರುಪಯೋಗ ಮಾಡ್ಕೊಂಡ್ರು. ಯಾರು ದುರುಪಯೋಗ ಮಾಡ್ಕೊಂಡಿದ್ದು? ಗಿರೀಶ್ ಭಟ್ಟಣ್ಣ ದುರುಪಯೋಗ ಮಾಡ್ಕೊಂಡ? ಯಾವ ತರ ಮಾಡ್ಕೊಂಡ ಹೇಳ್ತಾ ಇದೀನಲ್ಲ ಸರ್. ಡ್ರೈವರ್ ಆಗಿ ಮಾಡ್ಕೊಂಡಿದ್ದು ದುರುಪಯೋಗ ಅನ್ಕೊಂತೀರಾ? ಏಂತಿಕೆ ಅವರಾಗಿ ಅವರು ವಾಲಂಟಿಯರ್ ದುರ ಮಾಡಿದ್ರು. ಇದು ಎಲ್ಲರ ಬಗ್ಗೆ ನನಗೆ ದೊಡ್ಡ ಅನುಮಾನ ಇದೆ. ಅನುಮಾನ ಹೋಗಿ ಕೂತ್ಕೊಂಡ್ರೆ ಬಗೆಹರಿತದಪ್ಪ, ಅದೇನು ದೊಡ್ಡ ವಿಚಾರ. ನಾನು ಒಬ್ಬ ಇಂಟರ್ನ್ಯಾಷನಲ್ ಹೋರಾಟಗಾರ. ಇಂಟರ್ನ್ಯಾಷನಲ್ 35 ಲಕ್ಷ 40 ಜನ ದುಡ್ಡು ಹೊಡ್ಕೊಂಡೋಗಿ ಮಲೇಷ್ಯಾ, ಸಿಂಗಾಪುರ್ ಅಂತ ಒಂದು 25-30 ಸಾರಿ ಅಲ್ದಿದ್ದೀನಿ. ಓಕೆ ಓಕೆ ಓಕೆ. ಒಳ್ಳೇದಾಗ್ಲಿ ಸುಬ್ಬಣ್ಣ ಅವರೇ. ಥ್ಯಾಂಕ್ ಯು.